ನಮಸ್ಕಾರ. ನನ್ನ ಹೆಸರು ತಸ್ಮಾ ಅಂತೇಳಿ, ಶಿವಮೊಗ್ಗ ಡಿಸ್ಟಿಕ್ ಸಾಗರದಿಂದ. ನನಗೆ ಒಂದು 2016ರಲ್ಲಿ ಈ ಕಮಲಾಕರ್ ಭಟ್ ಅನ್ನೋರು ಪರಿಚಯ ಆಗ್ತಾರೆ. ಪರಿಚಯ ಅಂತಂದರೆ ನಾವು ಫೈನಲ್ಸಲ್ಲಿ ಗೋಲ್ಡ್ ಎಲ್ಲ ಇಡಕ್ಕೆ ಹೋಗ್ತಿದ್ವಿ. ಅಲ್ಲಿ ಹೋದಾಗ ನನಗೆಲ್ಲಾದರೂ ಒಂಚೂರು ಕೆಲಸ ಇದ್ದರೆ ಹೇಳಿ ಸರ್ ಅಂತ ಹೇಳಿ ಬಂದಿದ್ವಿ. ನಮ್ಮ ನಂಬರ್ ಕೊಟ್ಟು ಬಂದಿದ್ವಿ. ಅವ್ರ ಹತ್ರ ಹೆಣ್ಮಕ್ಳೆಲ್ಲ ಕೆಲಸಕ್ಕಿದ್ರು ಫೈನಲ್ಸಲ್ಲಿ. ಯಾಕಂತಂದರೆ ನನ್ನ ಗಂಡ ತೀರಿ ಹೋಗಿ ನನಗೆ 2 ಮಕ್ಕಳಿದ್ರು. ಆ ಜೀವನ ನಡೆಸೋಕ್ಕೋಸ್ಕರ ನಾನು ಅಲ್ಲಿ ಕೆಲಸದ ಬಗ್ಗೆ ಕೇಳಿದ್ದೆ. ಆವಾಗ ಆ ನಂಬರನ್ನು ಈ ಕಮಲಾಕರ್ ಭಟ್ ಗುರೂಜಿ ಅನ್ನೋರಿಗೆ ಆ ನಂಬರನ್ನು ಕೊಟ್ಟಿದ್ದಾರೆ. ಕೊಟ್ಟಾಗ ಇವರು ಸುಮಾರು ಸಂಜೆ 8:30 ಅನ್ನೋಷ್ಟಿಗೆ ಒಂದು ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ನನಗೆ ನಿಮ್ಮ ನಂಬರ್ ಕೊಟ್ಟರು, ನೀನು ಕೆಲಸದ ಬಗ್ಗೆ ವಿಚಾರ ಮಾಡಿದ್ರಂತಲ್ಲ, ಹೌದಾ ಅಂತ ಕೇಳಿದರು. ಹೌದು ಸರ್ ಅಂತ ಹೇಳಿದೆ. ಅಷ್ಟೊತ್ತಿಗೆ ಏನಾಗಿದೆ ಏನಂತ ಕೇಳಿದರು. ಇಲ್ಲ, ನಮ್ಮ ಮನೆಯವರಿಗೆ ಒಂದು ಬ್ಲಡ್ ಕ್ಯಾನ್ಸರ್ ಆಗಿ ತೀರೋಗಿದ್ದಾರೆ, 2 ಮಕ್ಕಳಿದ್ದಾರೆ, ನನ್ನ ಜೀವನಕ್ಕೋಸ್ಕರ ಒಂದು ಕೆಲಸಕ್ಕೋಸ್ಕರ ನಾನು ಹೇಳಿದ್ದೆ ಅಲ್ಲಿ ಅಂತ ಹೇಳಿದೆ. ಹೇಳಿದಾಗ ಸರಿ, ಹಾಗಾದರೆ ನಮ್ಮದು ಕೆಲಸ ನಾವು ಕೊಡ್ತೀವಿ, ಬೆಂಗಳೂರಲ್ಲಿ ನಂದು 2-3 ಕಂಪ್ನಿ ಇದ್ದಾವೆ, ನಾನು ಟಿ ವಿಯಲ್ಲೆಲ್ಲ ಪ್ರೋಗ್ರಾಮ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ಹೇಳಿದರು. ಹೇಳಿ ಅವತ್ತು 8:30ಯಿಂದ ಕಾಲಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವರು ಬೆಂಗಳೂರು ಹೋಗಿ ತಲುಪೋ ತನಕನೂ ನಮ್ಮ ಜೊತೆ ಎಲ್ಲ ರೀತಿಯಲ್ಲಿ ಮಾತಾಡಿದರು. ಮಾತಾಡಿಬಿಟ್ಟು ತಿಂಗ್ಳುಗಟ್ಟಲೆ ಇದೇ ರೀತಿ ಫೋನ್ ಮಾಡೋದು, ಮಾತಾಡೋದು, ನಾನಿದ್ದೀನಿ. ಫಸ್ಟು ಕೆಲಸದ ಬಗ್ಗೆ ಮಾತಾಡಿದರು. ಅದರ ನಂತರ ಒಂದು ವಾರ ಅಷ್ಟು ಟೈಮಿಗೆ ಒಂಥರ ತುಂಬ ಫ್ರೀಯಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಂದರೆ ಬಾರಿ ಹೋಗೆ ಅನ್ನೋ ಥರ, ನೀನೇನು ಚಿಂತೆ ಮಾಡಬೇಡ, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನನಗಿರೋ ಹೆಂಡ್ತಿನೂ ಮೆಂಟಲ್ಲು, ಅವಳ ಅಕ್ಕನ ಮನೇಲಿ ಬಿಟ್ಟಿದ್ದೀನಿ, ಒಂದು ಮಗು ಇದೆ, ಅವರು ನಮಗೆ ಸಂಬಂಧ ಇಲ್ಲ, ನಾನು ಅನಾಥನ ಥರ ಬದುಕ್ತಾ ಇರೋದು, ನಂದು ಅಂಥೇಳಿ ಮನೆ ಇದೆ ಬೆಂಗಳೂರಲ್ಲಿ, ಮತ್ತು ಕಂಪ್ನಿ ಎಲ್ಲ ಇದೆ, ನಿನಗೆ ನಾನು ನೋಡ್ಕೊಂಡು ಹೋಗ್ತೀನಿ, ನನಗೂ ಯಾರೂ ಇಲ್ಲ, ನೀನೇ ನನ್ನ ಹೆಂಡ್ತಿ ಅಂಥೇಳಿ ನಾನು ನಿನ್ನನ್ನು ಮದುವೆ ಆಗ್ತೀನಿ, ನಿನಗೆ ಒಮ್ಮೆ ನಾನು ಕರ್ಕೊಂಡು ಬರ್ತೀನಿ ಬೆಂಗಳೂರಿಗೆ ಅಂತ ಹೇಳಿಬಿಟ್ಟು ನನಗೆ ಸುಮಾರು ಒಂದು 15ರಿಂದ 20 ದಿವಸ ತನಕನೂ ನಮ್ಮ ಫೋನಲ್ಲೇ ಮಾತುಕತೆ ನಡೀತು. ಅಷ್ಟು ನಂತರದಲ್ಲಿ ಅವರು ಸಾಗರಕ್ಕೆ ಬಂದುಬಿಟ್ಟು ಅಲ್ಲೊಂದು ಮಠ ಇದೆ ಗಣಪತಿ ಕೆರೆ ಹತ್ರ, ಆ ಮಠದ ಹತ್ರ ಬಂದುಬಿಟ್ಟು ನನ್ನ ಕಾರಲ್ಲಿ ಕರ್ಕೊಂಡು ಹೋದರು. ಕರ್ಕೊಂಡೋಗಿ ನಾನು ಅವತ್ತು ಹೇಳಿದೆ, ನನ್ನ ಫ್ಯಾಮ್ಲಿ ಎಲ್ಲ ಕರ್ಕೊಂಡು ಬರ್ತೀನಿ, ಬಂದು ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದಾಗ, ಇಲ್ಲ ನೀವು ಒಬ್ಬರೇ ಬನ್ನಿ ಅಂತ ಹೇಳಿಬಿಟ್ಟು ನನಗೆ ಒಬ್ರಿಗೆ ಕರ್ಕೊಂಡೋದ್ರು. ಬುರ್ಕಾನೂ ಹಾಕ್ಕೊಂಡು ಬರೋಕ್ಕೆ ಬಿಟ್ಟಿಲ್ಲ, ಡ್ರೆಸ್ ಮೇಲೆ ಬನ್ನಿ, ನಾನು ಸ್ವಾಮೀಜಿ, ಬುರ್ಕಾ ಹಾಕ್ಕೊಂಡು ಕೂರಿಸ್ಕೊಂಡು ಹೋದರೆ ಸಮಸ್ಯೆ ಆಗುತ್ತೆ ಅಂತಂದರು. ನಾವು ಡ್ರೆಸ್ ಮೇಲೆ ಹೋದ್ವಿ. ಅಲ್ಲಿಂದ ಸೀದಾ ಕರ್ಕೊಂಡು ಬೆಂಗಳೂರಿಗೆ ಬಂದರು. ಅವತ್ತು ಬಂದು ತಲುಪೋ ತನಕ ನೈಟ್ ಆಗಿತ್ತು. ಮನೆಯಲ್ಲಿ ಕರ್ಕೊಂಬಂದು ಇಟ್ಕೊಂಡ್ರು. ಆಮೇಲೆ ಬೆಳಗ್ಗೆ ಅನ್ನೋಷ್ಟಿಗೆ ಏನು ಮಾಡಿದರು, ಇಲ್ಲಿ ವಿಜಯನಗರದಲ್ಲಿ ಒಂದು ರಾಮ ಜ್ಯುವೆಲ್ರಿ ಶಾಪ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೊಂದು ಚೈನ್ ತೊಗೊಂಡ್ರು.